ಮಂಡ್ಯದಲ್ಲಿ ಮಾನ್ಯ ಶಾಸಕ ಗಣಿಗ ರವಿಕುಮಾರ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಬಲವಂತವಾಗಿ ಯಾರಿಗೂ ಕೂಡ ಸನ್ಮಾನ ಮಾಡಿಲ್ಲ ಅಂತ ಹೇಳಿ ವೇದಿಕೆ ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಎಸ್ಸಿಎ ಮತ್ತು ಆರ್ಸಿಬಿ ಅವರೇ ಮನವಿ ಮಾಡಿಕೊಂಡ್ರು. ಸಿಎಂ ಬಳಿ ವಿಧಾನಸೌಧ ಮುಂದೆ ಸನ್ಮಾನ ಮಾಡಿ ಅಂತ ಅಂದ್ರು. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಭದ್ರತೆ ಕಾಪಾಡಿಕೊಳ್ಬೇಕಾದ ಹೊಣೆ ಪೊಲೀಸರದ್ದು ಅಂತ ಹೇಳಿ. ಹೆಂಡತಿ, ಮಕ್ಕಳು, ಕಂಡೋರ ಮಕ್ಕಳು, ಮೊಮ್ಮಕ್ಕಳು, ಸಂಬಂಧಿಕರು ಇವರೆಲ್ಲ ಕರ್ಕೊಂಡು ಬಂದಿರುವಂಥದ್ದು ಯಾರು ಸರ್ ಅಲ್ಲಿ? ಎಲ್ಲ ಮೀಡಿಯಾದವ್ರು ಸುಮ್ಮನೆ ಹಾಕೋದು. ಈಗ ಡೆಲ್ಲಿಯಲ್ಲಿ ಹೈಕಮಾಂಡ್ ಅವ್ರು ಕರೆದು ಹೋಗಿದ ತಕ್ಷಣ ನೀವೇ ಊಹೆ ಮಾಡೋದು 4 ಜನ MLC ಪಟ್ಟಿಗಳಿಗೆ ತಡೆ, ಸಂಪುಟ ಪುನರ್ರಚನೆ, ನಿಮ್ಮಲ್ಲೇ ಮಂತ್ರಿನೂ ಆಗೋಗ್ತಾರೆ, ಮಂತ್ರಿ ಆಗಿ ಇಳಿದು ಬಿಡ್ತಾರಪ್ಪ. ಅದು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿಮೋಚನೆಗೆ ಬಿಟ್ಟಂಥದ್ದು. ಮೀಡಿಯಾದಲ್ಲಿ ಬೆಳಗ್ಗೆ ಪ್ರಮಾಣ ವಚನ ತಗೋತಾ ಇರ್ತಾರೆ, ಸಾಯಂಕಾಲ ಮಾಜಿ ಹಾಕ್ಬಿಡ್ತಾ ಇದ್ದಾರೆ. ಅದೆಲ್ಲ ಊಹಾ. ಮೀಡಿಯಾದಲ್ಲಿ ಬೆಳಗ್ಗೆನೂ ಆಗ್ತಾರೆ, ಸಂಜೆನೂ ಆಗಲ್ಲ ಸರ್, ಅದು ಕರೆಕ್ಟು. ವೇದಿಕೆ ಮೇಲೆ ಹತ್ತಿಸುವಂಥವ್ರು ಯಾರು ಬುದ್ಧಿವಂತರು ಹೇಳಿ ಸರ್? ಯಾವ ನಿಯಮಗಳನ್ನು ಪಾಲನೆ ಮಾಡಿದ್ದೀರಾ ಸರ್? ಯಾವ ಪ್ರೋಟೋಕಾಲನ್ನು ಪಾಲನೆ ಮಾಡಿದ್ದೀರಾ ಸರ್? ನಿಮಗೆ ಅವಕಾಶ ಇರಲಿಲ್ವಾ? ಚೆಕ್ ಮಾಡಬೇಕು ಒಂದ್ಸಲ, ಇವರೇನಾದರೂ ವೇದಿಕೆ ಮೇಲೆ ಹೋಗಿದ್ರಾ ಅಂತ ಹೇಳಿ.